ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ನಾನ್ ನಿಮ್ಮ ಮಿಸ್ಟರ್ ಆರೆಂಜ್ ಜುಲ್ಫ್. ಮೊನ್ನೆ PS5 ತಗೊಂಡ್ಬಂದಿದ್ದೆ ಅಲ್ಲ, ನಮ್ಮ ಮನೇಲಿ ಇದ್ಯಾವುದೋ JVC ಅಂತ ಹೇಳ್ಬಿಟ್ಟು ಟಿವಿ ಇದೆ. ಈ ಟಿವಿಯಲ್ಲಿ ಚೆನ್ನಾಗೇ ಬರಲ್ಲ ಗೇಮು, ಇದ್ರಲ್ಲಿ ಯೂಟ್ಯೂಬ್ ನೋಡಕ್ಕೆ ಚೆನ್ನಾಗಿರಲ್ಲ, ಲ್ಯಾಗ್ ಆಗುತ್ತೆ. ಇನ್ನು ಗೇಮ್ ಹೆಂಗ್ ಆಡೋದು ಹೇಳಿ? ಅದಕ್ಕೆ MSI ಗೇಮಿಂಗ್ ಅವ್ರದ್ದು ಒಳ್ಳೆ ಗೇಮಿಂಗ್ ಮಾನಿಟರ್ನ ಆರ್ಡರ್ ಮಾಡಿದೀವಿ. ಇವತ್ತು ಡೆಲಿವರಿ ಇದೆ ಗೈಸ್. ನೋಡಿ, ಯಾರೋ ಬೆಲ್ ರಿಂಗ್ ಮಾಡಿದ್ರು, ಪಾರ್ಸಲ್ ಬಂತು ಅನ್ಸುತ್ತೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಳೋಣ. ಓ ಗೈಸ್, ಬಂದಿದೆ ಪಾರ್ಸಲ್. ತುಂಬಾ ಖುಷಿ ಆಗ್ತಿದೆ ಗೈಸ್ ನನ್ಗಂತೂ. ಬನ್ನಿ ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡೋದ ಇವಾಗ ಮಾನಿಟರ್ನ ಎತ್ಕೊಂಡೋಗಿ. ಗೈಸ್, ಫೈನಲಿ ಗೇಮಿಂಗ್ ಮಾನಿಟರ್ ಕೂಡ ಬಂತು. ಇದು MSI ಗೇಮಿಂಗ್ ಅವ್ರದ್ದು ಮ್ಯಾಕ್ 346 CQ ಅಂತ ಹೇಳ್ಬಿಟ್ಟು ಮಾಡಲ್ಲು. ಇದು 180 Hz ರಿಫ್ರೆಶ್ ರೇಟ್ ಇದೆ. ಮತ್ತು HDMI 2.1 ಸಪೋರ್ಟ್ ಆಗಬೇಕು PS5ಗೆ, ಮಾನಿಟರ್ ಯಾವುದೇ ಆಗಿರಲಿ. ಇಲ್ಲ ಅಂದರೆ ಅದು ಸ್ಟ್ರೀಮ್ ಆಗಲ್ಲ. ಮತ್ತು HDR ಕ್ವಾಲಿಟಿ ಕೂಡ ಇದೆ. ಒಳ್ಳೆ 3440x1440 ರೆಸಲ್ಯೂಷನ್ ಕೂಡ ಇದೆ. ಆದರೆ PS5 ಸಪೋರ್ಟ್ ಮಾಡೋದು 2540ಗಷ್ಟೇ. ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋದ ಗೈಸ್. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು ಕ್ಲೀನಾಗಿ ಕೊಟ್ಟಿದ್ದಾರೆ ಬಾಕ್ಸ್ ಮೇಲೆನೆ. ಅಂತೂ ನೋಡಿ ಗೈಸ್, ಮಾನಿಟರ್ ಇದೆ. 34 ಇಂಚ್ ಇದೆ. ಇದು ಸೈಜ್ ಬಂದ್ಬಿಟ್ಟು ಕರ್ವ್ಡ್ ಸ್ಕ್ರೀನು. ನೋಡಿ, ಇದೆ ಮಾನಿಟರು. ಬೇರೆ ಎಲ್ಲ ಸ್ಟ್ಯಾಂಡ್ ಎಲ್ಲ ಕೊಟ್ಟಿರ್ಬೇಕಲ್ಲ, ಎಲ್ಲಿದೆ ಗೈಸ್ ಸ್ಟ್ಯಾಂಡ್ ಎಲ್ಲ? ಸ್ಟ್ಯಾಂಡ್ ಎಲ್ಲ ಹಿಂದೆ ಇದೆ ಅನ್ಸುತ್ತೆ. ನೋಡಿ, ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಒಂದು ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಮತ್ತು ಇದು ಸ್ಟ್ಯಾಂಡು ಮಾನಿಟರ್ನ ನಿಲ್ಸೋಕ್ಕೆ. ಕ್ವಾಲಿಟಿನೂ ಚೆನ್ನಾಗಿದೆ ಗೈಸ್. ಪವರ್ ಕೇಬಲ್ ಒಂದು ಕೊಟ್ಟಿದ್ದಾರೆ. ಯಾವ ಥರ ಕೇಬಲ್ ಗೈಸ್? ಇದು HDMI ಕೇಬಲ್ ಗೈಸ್. ಇದು ಇದರಿಂದ, ಈ ಮಾನಿಟರಿಂದ HDMI ಕನೆಕ್ಟ್ ಮಾಡೋಕ್ಕೆ, ಲೈಕ್ PS5 ಕನೆಕ್ಟ್ ಮಾಡೋಕ್ಕೆ ಇಷ್ಟು ಕೊಟ್ಟಿದ್ದಾರೆ ಗೈಸ್. ಬನ್ನಿ ಇವಾಗ ಫಿಟ್ ಮಾಡೋದ, ಎಲ್ಲ ಸೆಟಪ್ ಮಾಡೋದ PS5 ಜೊತೆಗೆ. ನೋಡಿ ಗೈಸ್, ನನ್ನ ರೂಮಲ್ಲಿ ಜಾಗನೇ ಇಲ್ಲ, ಇರೋದೇ ಇಷ್ಟೇ ಜಾಗ. ಇದರಲ್ಲೇ ಎಲ್ಲ ಸೆಟಪ್ ಮಾಡಬೇಕು. ನೋಡಿ, ಇವಾಗ ಈ ಟೇಬಲಲ್ಲಿ ಮಾನಿಟರ್ ಇಡಬೇಕು. PS5 ಇಲ್ಲೇ ಇಡೋಕ್ಕೆ ಟ್ರೈ ಮಾಡಬೇಕು. ಮತ್ತು ಇಲ್ಲಿ ಈ ಟೇಬಲಲ್ಲಿ ಓದ್ಕೊಳಕ್ಕೆ ಅಥವಾ ಲ್ಯಾಪ್ಟಾಪಲ್ಲಿ ಏನಾದರೂ ವರ್ಕ್ ಮಾಡ್ಕೊಳಕ್ಕೆ ಈ ಜಾಗ ಮಾಡ್ಕೊಬೇಕು. ಇಷ್ಟೇ ಜಾಗದಲ್ಲೇ ಎಲ್ಲ ಮಾಡ್ಕೊತಿದ್ದೀನಿ. ಗೈಸ್ ನೋಡಿ, ಇಲ್ಲೆಲ್ಲ ಸೆಟ್ ಮಾಡೋಣ ಅಂತ ನೋಡಿದೆ, ಎಷ್ಟೆಲ್ಲ ಟ್ರೈ ಮಾಡಿ ನೋಡಿದೆ, ಈ ಟೇಬಲ್ಗಳೇ ಸೆಟ್ ಆಗ್ತಿಲ್ಲ. ಅಲ್ಲಿ ಮಾನಿಟರ್ ಇಟ್ಟರೆ PS5 ಕರೆಕ್ಟಾಗಿ ಇಡೋಕ್ಕಾಗಲ್ಲ, ಅವೆರಡೂ ಇಟ್ಟರೆ ನಾವು ಕುತ್ಕೊಳಕ್ಕೆ ಜಾಗ ಆಗಲ್ಲ. ನೋಡಿ ಮಾನಿಟರ್ ಹೆಂಗಿದೆ ಅಂತ ನೋಡೋದ ಇವಾಗ. MSI ಗೇಮಿಂಗ್ PS5 ಆನ್ ಮಾಡ್ತಿದ್ದೀನಿ ಇವಾಗ. ಗೈಸ್, ಕ್ಲಾರಿಟಿ ಮಾತ್ರ ಮಾತಾಡಂಗೆ ಇಲ್ಲ. ಬಟ್ ಇದು PS5 16:9 ಸ್ಟ್ರೀಮ್ ಆಗೋದ್ರಿಂದ ಇದು ಡಿಸ್ಪ್ಲೇ ದೊಡ್ಡದಾಗಿರೋದಕ್ಕೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅಷ್ಟೇ ವಿಡಿಯೋ. ಬಟ್ ನಾವೇನಾದರೂ ರೆಕಾರ್ಡ್ ಮಾಡಿದ್ರೆ ಅಥವಾ
ಸ್ಕ್ರೀನ್ ರೆಕಾರ್ಡ್ ಏನಾದರೂ ಮಾಡಿದ್ರೆ ಅದು 16:9 ರೆಕಾರ್ಡ್ ಆಗಿರುತ್ತೆ, ಅದು ತುಂಬ ಯೂಸ್ಫುಲ್ಲು. ನೋಡಿ PS5 ಆನ್ ಆಯಿತು. ಇದರಲ್ಲಿ ಮೇಯ್ನ್ ಇಶ್ಯೂ ಏನು ಗೊತ್ತಾ, ಈ ಮಾನಿಟರಲ್ಲಿ ಮೇಯ್ನ್ ಇಶ್ಯೂ ಏನಪ್ಪ ಅಂತ ಅಂದರೆ PS5 ಇಂದ ಸ್ಟ್ರೀಮ್ ಆಗೋದು 16:9 ಆಸ್ಪೆಕ್ಟ್ ರೇಷಿಯೋಲ್ಲಿ ಮಾತ್ರನೇ. ಬಟ್ ಈ ಮಾನಿಟರು 21:9 ಕೂಡ ಸ್ಟ್ರೀಮ್ ಆಗುತ್ತೆ. ಬಟ್ ಆದರೆ ನೋಡಿ ಸ್ಕ್ರೀನಲ್ಲಿ ಈ ಸೈಡ್ ಬ್ಲ್ಯಾಕ್ ಮಾರ್ಕ್ ಬಂದುಬಿಟ್ಟಿರುತ್ತೆ. ಅದನ್ನು ನಾವು ಚೇಂಜ್ ಕೂಡ ಮಾಡ್ಕೋಬೋದು. ಇದ್ರ ಹಿಂದೆ ಒಂದು ಜಾಯ್ಸ್ಟಿಕ್ ಇದೆ ಗೈಸ್, ಆ ಜಾಯ್ಸ್ಟಿಕ್ನ ಪ್ರೆಸ್ ಮಾಡಿ ನೋಡಿ, ಇಲ್ಲಿ ಗೇಮಿಂಗ್, ಪ್ರೊಫೆಷ್ನಲ್, ಇಮೇಜಿಗೆ ಬಂದು ಸ್ಕ್ರೀನ್ ಸೈಜ್ಗೆ ಹೋಗ್ಬಿಟ್ಟು 21:9 ಆಸ್ಪೆಕ್ಟ್ ರೇಷಿಯೋಗೆ ಸೆಟ್ ಮಾಡಿದ್ರೆ ನೋಡಿ ಫುಲ್ ಸ್ಕ್ರೀನ್ ಬರುತ್ತೆ. ಬಟ್ ಸ್ವಲ್ಪ ಸ್ಟ್ರೆಚ್ ಆಗಿರುತ್ತೆ ಅಷ್ಟೇ ವಿಡಿಯೋ. ಬಟ್ ಕ್ಲಾರಿಟಿ ಮಾತ್ರ HDR ಕ್ವಾಲಿಟಿ ಗೈಸ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ. ನೀವು ಯಾವುದೇ TV ಯೂಸ್ ಮಾಡಿದ್ರೂ ಈ ಲೆವೆಲಿಗೆ ಕ್ಲಾರಿಟಿ ಬರಲ್ಲ ಅಂತ ನಾನಂತೂ ಹೇಳ್ತೀನಿ. ನೋಡಿದ್ರಲ್ಲ ಗೈಸ್, ನನ್ನ ಮಾನಿಟರ್ ಇಷ್ಟ ಆಗಿದ್ರೆ ಕಂಗ್ರಾಟ್ಸ್ ಮಾಡಿ. ಮತ್ತು ನಿಮ್ಮ ತುಮಕೂರು ಹುಡುಗ, ನಾನು ನಿಮ್ಮ ಮಿಸ್ಟರ್ ಆರೆಂಜ್ ಜುಲ್ಫ್ ಏನೇನೋ ಮಾಡ್ತಿದ್ದೀನಿ ಗೈಸ್. ಗೇಮಿಂಗ್ ಚಾನಲ್ ಓಪನ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಗೈಸ್. ಬಾಯ್ ಬಾಯ್.